ದರ್ಶನ್ ಅಂಡ್ ಗ್ಯಾಂಗ್ಗೆ ರಿಲೀಸ್ ಡೇ ಚಿಂತೆ ಆಗಿದೆ. ಶಕ್ತಿ ದೇವತೆಗಳ ಮೊರೆ ಹೋಗಿದೆ ದರ್ಶನ್ ಕುಟುಂಬ. ಮೊದಲಿನಿಂದಲೂ ಆ ಪ್ರೋಸೆಸ್ ಅನ್ನ ಗಮನಿಸ್ತಾ ಇದೀವಿ. ಟೆಂಪಲ್ ರನ್ ಅನ್ನ ದರ್ಶನ್ ಫ್ಯಾಮಿಲಿ ಮೆಂಬರ್ಸ್ ಹೆಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಶಕ್ತಿ ದೇವತೆಗಳ ಮೊರೆ ಹೋಗಿದ್ದು ಎಸ್ಪೆಷಲಿ ಕುಟುಂಬ. ಕೊಲ್ಲೂರಲ್ಲಿ ಮೂಕಾಂಬಿಕೆ ಸನ್ನಿಧಿಯಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯರು ನವಚಂಡಿಕಾ ಯಾಗ ಮಾಡಿಸಿದ್ರು. ದರ್ಶನ್ ಅಂಡ್ ಗ್ಯಾಂಗ್ಗೆ ಈಗ ರಿಲೀಸ್ ಡೇ ಚಿಂತೆ ಆಗಿರೋದು ಕೇವಲ ದರ್ಶನ್ ಕುಟುಂಬಸ್ಥರು ಮಾತ್ರ ಅಲ್ಲ, ಇತರೆ ಆರೋಪಿಗಳು ಯಾರ್ಯಾರಿದ್ದಾರೆ ಅವರ ಸ್ನೇಹಿತರು ಅವ್ರ ಕುಟುಂಬಸ್ಥರು ಕೂಡ ದೇವರ ಮೊರೆ ಹೋಗಿದ್ದಾರೆ. ಇದೀಗ ವಿನಯ್ ಸ್ನೇಹಿತರು ಶಕ್ತಿ ದೇವತೆಗೆ ಮೊರೆ ಹೋಗಿದ್ದಾರೆ. ವಿನಯ್ ಯಾರು ಅಂತಂದ್ರೆ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ನ ಮಾಲೀಕ. ಹೊಸಕೋಟೆಯಲ್ಲಿ ಕಾಟೇರಮ್ಮನಿಗೆ ಪೂಜೆಯನ್ನ ಮಾಡಿಸುವಂತ ಸಂದರ್ಭದಲ್ಲಿ ಅಲ್ಲಿ ವಿನಯ್ ಕುರಿತಾಗಿ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ. ಕಂಬಳಿಪುರದ ಕಾಟೇರಮ್ಮನಿಗೆ ಪೂಜೆ ಅರ್ಚನೆಯನ್ನ ಮಾಡಿಸಿದ್ದಾರೆ ವಿನಯ್ ಹೆಸರಲ್ಲಿ. ದರ್ಶನ್ ಗ್ಯಾಂಗ್ ರಿಲೀಸ್ ಆಗುತ್ತಾ ಅಂತ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಆಗ ಬಲಕ್ಕೆ ತಿರುಗಿ ವರವನ್ನ ಕೊಟ್ಟಿದ್ದಾಳೆ ದೇವಿ ಕಾಟೇರಮ್ಮ ಅಂತ ಹೇಳಿ ನಂಬಿದ್ದಾರೆ. ಅಮ್ಮ ಪಟ್ಟಣಗೆರೆ ವಿನಯ್ ಅವರು ಅವ್ರಿಗೆ ಬೇಲ್ ಆಗ್ತದ ಬಲಕ್ ಕೊಡು, ಇಲ್ಲ ಇನ್ನು ವಿಳಂಬ ಆಗುತ್ತಾ ನಿಧಾನ ಆಗುತ್ತಾ ಎಡಕೊಡ್ತಾ ದರ್ಶನ್ ಅವರು ಅಮ್ಮ ಪಟ್ಟಣಗೆರೆ ವಿನಯ್ ಅವರು ಅವ್ರಿಗೆ ಬೇಲ್ ಆಗ್ತದ ಬಲಕ್ ಕೊಡು, ಇಲ್ಲ ಇನ್ನು ವಿಳಂಬ ಆಗುತ್ತಾ ನಿಧಾನ ಆಗುತ್ತಾ ಎಡಕೊಡ್ತಾ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ದೇವರ ವಿಷಯವಾಗಿ ಒಬ್ಬೊಬ್ಬರದು ಒಂದೊಂದು ನಂಬಿಕೆ, ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಕ್ಕಿಂತ ಮುಂಚಿತವಾಗಿ ಈಗ ಪೊಲೀಸರು ಈ ಕೇಸಲ್ಲಿ ಸ್ಟ್ರಾಂಗ್ ಮಾಡಬೇಕು, ಆರೋಪಿಗಳನ್ನ ಒಟ್ಟಿನಲ್ಲಿ ಜೈಲು ಪಾಲ್ ಮಾಡಲೇಬೇಕು ಅಂತ ಹೇಳಿ ಸಾಕ್ಷ್ಯಗಳ ಸಂಗ್ರಹದ ಮೊರೆ ಹೋಗಿದ್ರೆ, ಇನ್ನೊಂದ್ ಕಡೆ ಅಭಿಮಾನಿಗಳು ಸ್ನೇಹಿತರು ದೇವರ ಮೊರೆ ಹೋಗಿದ್ದಾರೆ. ಅಂದ್ರೆ ಕಾಟೇರಮ್ಮನ ಈ ಒಂದು ಪಲ್ಲಕ್ಕಿ ತಿರುಗುತ್ತಲ್ಲ, ಅದ್ರ ವಿಶೇಷತೆ ಏನು, ಭಕ್ತರು ಈ ತರ ತಿರುಗಿದ ಮೇಲೆ ಬಲಕ್ ತಿರುಗಿದ ಮೇಲೆ ಎಸ್ಪೆಷಲಿ ಯಾವ ತರ ಮಾತುಗಳನ್ನ ಆಡ್ತಾ ಇದ್ದಾರೆ ಈ ದರ್ಶನ್ ಗ್ಯಾಂಗ್ ವಿಷಯವಾಗಿ. ಶರ್ಮಿತಾ, ಒಂದು ಕಡೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಗಳನ್ನ ಈಗಾಗಲೇ ಪೊಲೀಸರು ಕಲೆಕ್ಟ್ ಮಾಡ್ತಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಪೊಲೀಸರ ಉದ್ದೇಶ ಏನು ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಕೊಲೆ ಮಾಡಿರುವಂತಹ ಆರೋಪಿಗಳಿಗೆ ಜಾಮೀನನ್ನ ಕೊಡದ ರೀತಿಯಲ್ಲಿ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡುವಂತದ್ದು. ಅದೇ ಒಂದು ನಿಟ್ಟಿನಲ್ಲಿ ಸುಮಾರು 200ಕ್ಕೂ ಅಧಿಕ ಸಾಕ್ಷ್ಯಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ರೆ, ಒಂದಷ್ಟು FSL ನ ಸಾಕ್ಷ್ಯಗಳು ಕೂಡ ಅಷ್ಟೇ ಈಗಾಗಲೇ ಪ್ರಮುಖವಾದಂತಹ ಸಾಕ್ಷಿಗಳು ಅಂತ ಕನ್ಸಿಡರ್ ಮಾಡ್ಕೊಂಡಿರುವಂತದ್ದು. ಈ ಬೇಸ್ ಮೇಲೆ ಪೊಲೀಸರ ಇನ್ವೆಸ್ಟಿಗೇಷನ್ ಆಗ್ತಿದ್ರೆ, ಮತ್ತೊಂದು ಕಡೆ ಆರೋಪಿಗಳನ್ನ ಜಾಮೀನಿನ ಮೇಲೆ ಆದ್ರೂ ಬಿಡಿಸ್ಕೊಳ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಆರೋಪಿಗಳ ಕುಟುಂಬದವರು ಟೆಂಪಲ್ ರನ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ರೆ. ಕಳೆದ 15-20 ದಿನಗಳಿಂದಲೂ ಕೂಡ ಅಷ್ಟೇ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ, ಆತನ ಸಹೋದರ ದಿನಕರ್ ಆಗಿರ್ಬೋದು, ಅಥವಾ ಆತನ ದರ್ಶನ್ನ ಅಕ್ಕನ ಮಗ ಆಗಿರ್ಬೋದು, ಎಲ್ಲರೂ ಕೂಡ ಅಷ್ಟೇ ದೇವಾಲಯಗಳ ಮೊರೆ ಹೋಗ್ತಿರುವಂತದ್ದು. ಬನಶಂಕರಮ್ಮನ ಮೊರೆ ಹೋದ್ರು, ಜೊತೆಗೆ ಬೇರೆ ಬೇರೆ ರೀತಿಯಂತಹ ದೇವರ ಮೊರೆ ಹೋಗ್ಬಿಟ್ಟು ದರ್ಶನ್ ಜಾಮೀನಿನ ಮೇಲೆ ಹೊರಗಡೆ ಬರುವಂತೆ ಒಂದಷ್ಟು ಪೂಜೆ ಪುನಸ್ಕಾರ ಹೋಮ ಹವನ ಎಲ್ಲವನ್ನು ಕೂಡ ಮಾಡಿಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಮತ್ತೋರ್ವ ಆರೋಪಿಯಾಗಿರುವಂತಹ ಸ್ಟೋನಿ ಬ್ರೂಕ್ಸ್ ನ ರೆಸ್ಟೋರೆಂಟ್ ಮಾಲೀಕ ವಿನಯ್ ಏನಿದ್ದಾನೆ, ಆತನ ಸ್ನೇಹಿತರು ಕೂಡ ಅಷ್ಟೇ ಕಾಟೇರಮ್ಮನ ಒಂದು ದರ್ಶನ ಮತ್ತು ಕಾಟೇರಮ್ಮನಿಗೆ ಪೂಜೆಯನ್ನು ಕೂಡ ಮಾಡಿಕೊಂಡು ಒಂದಷ್ಟು ಅಲ್ಲೂ ಕೂಡ ಒಂದಷ್ಟು ಬೇಡಿಕೆಯನ್ನು ಇಟ್ಟು, ಅಂದ್ರೆ ವಿನಯ್ಗೆ ಏನಾದ್ರೂ ಬೇಲ್ ಆಯ್ತು ಅಂತಂದ್ರೆ ಬಲಗಡೆ ತಿರುಗಿ, ಇಲ್ಲ ಅಂತಂದ್ರೆ ಬೇಲ್ ಆಗೋದಿಲ್ಲ ಅಥವಾ ಡಿಲೇ ಆಗುತ್ತೆ ಅಂದ್ರೆ ಎಡಗಡೆ ತಿರುಗಿ ಅನ್ನೋಂಥ ಸಂದರ್ಭದಲ್ಲಿ ಕಾಟೇರಮ್ಮ ಬಲಗಡೆ ತಿರುಗಿದ ಅಂತ ಅದ್ರ ಬಗ್ಗೆ ಕೂಡ ಈಗಾಗಲೇ ಒಂದು ವಿಡಿಯೋನ ಚಿತ್ರೀಕರಣ ಮಾಡ್ಕೊಂಡು ಅವರು ಹೊರಗಡೆ ಬಿಡ್ತಿರುವಂತದ್ದು. ಅಂದ್ರೆ ಎಲ್ಲೋ ಒಂದು ರೀತಿ ದೇವರ ಮೇಲೆ ಭಾರ ಹಾಕುವಂತ ಒಂದು ಕೆಲಸವನ್ನ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಒಂದ್ ಕಡೆ ನಟ ದರ್ಶನ್ ಫ್ಯಾಮಿಲಿಯವರು ಟೆಂಪಲ್ ರನ್ ಮಾಡ್ತಿದ್ರೆ, ಮತ್ತೊಂದು ಕಡೆ ಆರೋಪಿಗಳ ಪರವಾಗಿ ಅವರ ಕುಟುಂಬಸ್ಥರು ಸ್ನೇಹಿತರು ಎಲ್ಲರೂ ಕೂಡ ಈಗಾಗಲೇ ದೇವಾಲಯಗಳ ಮೊರೆ ಹೋಗ್ತಿರುವಂತದ್ದು. ಅದರಲ್ಲೂ ಕೂಡ ಅಷ್ಟೇ ಹೆಣ್ಣು ದೇವರಗಳ ಮೊರೆ ಹೆಚ್ಚಾಗಿ ಹೋಗ್ತಾ ಇರುವಂತದ್ದು. ಅಂದ್ರೆ ಎಲ್ಲೋ ಒಂದು ಕಡೆ ದೇವರ ಒಂದು ಅನುಗ್ರಹದಿಂದ ಜಾಮೀನು ಸಿಗುತ್ತೆ ಅನ್ನುವಂತ ಒಂದು ಮೂಢನಂಬಿಕೆಯೋ, ಅಥವಾ ಇಲ್ಲ ಅಲ್ಲಿ ದೇವರು ಏನಾದ್ರೂ ನಮಗೆ ಅನುಗ್ರಹ ಕೊಟ್ರೆ ಖಂಡಿತವಾಗ್ಲೂ ಬೇಲ್ ಸಿಗುತ್ತೆ ಅನ್ನುವಂತ ನಂಬಿಕೆ ಗೊತ್ತಿಲ್ಲ. ಈ ರೀತಿಯಾಗಿ ದೇವರುಗಳ ಮೊರೆ ಹೋಗುವಂತ ಒಂದು ಕೆಲಸವನ್ನ ಆರೋಪಿಗಳ ಪರ ಕುಟುಂಬಸ್ಥರು ಮಾಡ್ತಾ ಇರುವಂತದ್ದು. ಶರ್ಮಿತಾ, ಮಂಜು, ಈಗ ವಿಳಂಬ ಆದ್ರೆ ಎಡಗಡಕ್ಕೆ ತಿರುಗಬೇಕು, ಬೇಗ ಸಿಗೋದಾದ್ರೆ ಹೊರಗಡೆ ಬರೋದಾದ್ರೆ ರಿಲೀಸ್ ಆಗೋದಾದ್ರೆ ಜಾಮೀನು ಸಿಗೋದಾದ್ರೆ ಬಲಕ್ಕೆ ಅಂತ ಹೇಳ್ತಿದಾರಲ್ಲ, ಆ ದೇವಿ ವಿಶೇಷತೆ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್?
ಶರ್ಮಿತಾ, ಅಲ್ಲಿಗೆ ಹೋಗಿರುವಂತಹ ಭಕ್ತರುಗಳು ಹೇಳುವಂತಹದ್ದು ಆ ಒಂದು ಕಾಟೇರಮ್ಮ ದೇವರೇನಿದ್ರೆ ಬಹಳ ಪವರ್ಫುಲ್ ಆಗಿರುವಂತದ್ದು. ನಮ್ದು ಯಾವುದೇ ಒಂದು ಬೇಡಿಕೆ ಇದ್ದಂತಹ ಸಂದರ್ಭದಲ್ಲಿ ಅದೇನಾದ್ರೂ ನಾವು ಬೇಡಿಕೆಯನ್ನು ಅವ್ರ ಮುಂದೆ ಇಟ್ಟಂತ ವೇಳೆಯಲ್ಲಿ ಅವ್ರೇನಾದ್ರೂ ಬಲಕ್ಕೆ ತಿರುಗಿದಂತಹ ಸಂದರ್ಭದಲ್ಲಿ ಅಲ್ಲಿ ನಮ್ಗೆ ಪ್ರತಿಯೊಂದು ಕೂಡ ಅಷ್ಟೇ ನಮ್ಗೆ ಒಳ್ಳೇದಾಗುತ್ತೆ. ನಾವು ಏನು ದೇವರಿಗೆ ಬೇಡಿಕೆಯನ್ನು ಇಟ್ಟಿದ್ದು ಆ ಬೇಡಿಕೆ ಈಡೇರುತ್ತೆ ಅನ್ನುವಂತಹದ್ದು ಪುರಾತನ ಕಾಲದಿಂದ ಬಂದಂತ ಒಂದು ನಂಬಿಕೆ. ಅದೇ ಒಂದು ನಂಬಿಕೆ ಮೇಲೆ ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಜನರು ಕಾಟೇರಮ್ಮನ ದರ್ಶನಕ್ಕೆ ಹೋಗ್ತಾರೆ. ಕಾಟೇರಮ್ಮನಿಗೆ ನೇರವಾಗಿ ತಮ್ಮ ಬೇಡಿಕೆ ಏನಿರುತ್ತೆ ಆ ಒಂದು ಬೇಡಿಕೆಯನ್ನು ಅವರ ಮುಂದೆ ಇಡ್ತಾರೆ. ದೇವರ ಮುಂದೆ ಅವರು ಕೇಳುವಂತದ್ದೇನು ಅಂತಂದ್ರೆ, ಈ ರೀತಿಯಾದ ಸಮಸ್ಯೆಗಳು ನಮ್ಗಿದೆ, ಅದನ್ನ ನಿವಾರಣೆ ಆಗುತ್ತೆ ಅನ್ನೋಂಗಿದ್ರೆ ಬಲಗಡೆ ನೀವು ತಿರುಗಿ, ಇಲ್ಲ ಅಂದ್ರೆ ಎಡಗಡೆ ತಿರುಗಿ ಅಂತ ಒಂದು ಬೇಡಿಕೆಗಳು ಇರ್ತಾ ಇದ್ದಾರೆ. ಅಲ್ಲಿಗೆ ಹೋಗಿರುವಂತಹ ಪ್ರತಿಯೊಬ್ರು ಕೂಡ ಹೇಳ್ತಿರುವಂತದ್ದು ಆ ದೇವರು ತುಂಬಾ ಅಂದ್ರೆ ತುಂಬಾ ಪವರ್ಫುಲ್. ನಾವ್ ಏನ್ ಅವ್ರಿಗೆ ಬೇಡಿಕೆಯನ್ನು ಇಡ್ತೀವಿ ಆ ಬೇಡಿಕೆ ಈಡೇರಂಗಿದ್ರೆ ಅವರು ಬಲಗಡೆ ತಿರುಗ್ತಾರೆ, ಇಲ್ಲ ನಂತರ ಅಥವಾ ಡಿಲೇ ಆಗುತ್ತೆ ಅಥವಾ ಅದು ಆಗೋದೇ ಇಲ್ಲ ಅನ್ನೋ ಸಂದರ್ಭದಲ್ಲಿ ಅವ್ರು ಎಡಗಡೆ ತಿರುಗ್ತಾರೆ ಅನ್ನುವಂತ ಒಂದು ಬಲವಾದಂತಹ ಮೂಢನಂಬಿಕೆ ಮೊದಲಿಂದಲೂ ಕೂಡ ಇದೆ. ಅದು ಒಂದಷ್ಟು ಜನರ ಜೀವನದಲ್ಲಿ ಆಗಿರದೆ, ಇನ್ನೊಂದಷ್ಟು ಜೀವನದಲ್ಲಿ ಅದು ಆಗದೆ ಇರಬಹುದು. ಎಲ್ಲೋ ಒಂದ್ ಕಡೆ ಈಗ ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ ನ ಮಾಲೀಕ ವಿನಯ್ಗೇನು ಜಾಮೀನು ಸಿಗುತ್ತೆ ಅನ್ನುವಂಥದ್ದಾದ್ರೆ ಬಲಗಡೆ ತಿರುಗಿ, ಅಥವಾ ಡಿಲೇ ಆಗುತ್ತೆ ಅಥವಾ ಸಿಗೋದೇ ಇಲ್ಲ ಅನ್ನೋ ಸಂದರ್ಭದಲ್ಲಿ ಎಡಗಡೆ ತಿರುಗಿ ಅನ್ನುವಂತ ಒಂದು ಬೇಡಿಕೆಯನ್ನು ಇಟ್ಟಂತ ಸಂದರ್ಭದಲ್ಲಿ ದೇವರು ಬಲಗಡೆ ತಿರುಗಿದ್ದಾರೆ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಅವರ ಅಭಿಮಾನಿಗಳು ಮತ್ತು ಅವರ ಒಂದು ಕುಟುಂಬಸ್ಥರು ಹೇಳ್ತಾ ಇರುವಂತದ್ದು ಆದಷ್ಟು ಬೇಗ ಈ ಒಂದು ಪ್ರಕರಣದಲ್ಲಿ ಜಾಮೀನನ್ನ ಪಡ್ಕೊಂಡು ಹೊರಗಡೆ ಬರ್ತಾರೆ ಅನ್ನುವಂತ ನಂಬಿಕೆ ನಮಗಿದೆ. ಜೊತೆಗೆ ದೇವರ ಅನುಗ್ರಹ ಕೂಡ ಇದೆ ಅನ್ನುವಂತ ಮಾತುಗಳನ್ನ ಹೇಳ್ತಿದ್ದಾರೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮಂಜು ಆರ್ಯ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.